ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇದೇ ಭಾನುವಾರ ಅಂದರೆ 28ನೇ ತಾರೀಕು ನಾನು ದಾವಣಗೆರೆ ವನಿತಾ ಸಮಾಜದಲ್ಲಿ ಒಂದು ಜ್ಯೋತಿಷ್ಯ ಕಾರ್ಯಾಗಾರವನ್ನ ಮಾಡ್ತಾ ಇದ್ದೀನಿ. ವಿಷಯ ಬಂದ್ಬಿಟ್ಟು ಕಾಳಿ ಸಿದ್ಧಾಂತದಲ್ಲಿ ಪರಿಹಾರವನ್ನ ತಿಳ್ಕೊಳ್ಳುವಂತ ವಿಧಾನ ಅಂತ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಬಟ್ ಬಹಳಷ್ಟು ಸ್ನೇಹಿತರು ಇದೇನಿದು ಕಾಳಿ ಸಿದ್ಧಾಂತ, ಕಾಳಿ ಸಿದ್ಧಾಂತ ಅಂದ್ರೆ ಏನು, ಯಾವ್ದಾದ್ರು ಇದು ಮಾಂತ್ರಿಕ ತರಗತಿನ, ಕಾಳಿ ಬಗ್ಗೆ ಏನಾದ್ರು ವಿಷಯ ಇರುತ್ತಾ ಅನ್ನುವಂಥದ್ದನ್ನ ಬಹಳಷ್ಟು ಜನ ಕೇಳಿದೀರ. ನನ್ನ ತರಗತಿಗೆ ಬರ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಳಿ ಸಿದ್ಧಾಂತದ ಬಗ್ಗೆ ಗೊತ್ತಿರ್ತದೆ, ಆದ್ರೆ ಗೊತ್ತಿಲ್ಲದೆ ಇರುವವರಿಗಾಗಿ ಈ ವಿಡಿಯೋವನ್ನ ನಾನು ಮಾಡಿದ್ದೀನಿ. ಏನಿದು ಕಾಳಿ ಸಿದ್ಧಾಂತ? ತುಂಬಾ ಜನರಿಗೆ ಡೌಟ್. ಓಕೆ, ಸೊ ತರಗತಿ ಯಾವ್ದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜೀವನದ ಯಾವುದಾದ್ರೂ ಒಂದು ಸಮಸ್ಯೆ ಅಂತ ಯಾವ್ದಾದ್ರೂ ವಿಚಾರದಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ. ಸಮಸ್ಯೆ ಇಲ್ದಿರುವಂತ ಮನುಷ್ಯನೇ ಇಲ್ಲ. ಸಮಸ್ಯೆ ಇಲ್ಲಪ್ಪ ನನಗೆ ಆರಾಮಾಗಿದ್ದೀನಿ ಅಂತ ಹೇಳುವಂತ ಮನುಷ್ಯನೇ ಇಲ್ಲ. ಯಾವ್ದಾದ್ರೂ ಒಂದು ವಿಷಯದಲ್ಲಿ ಸಮಸ್ಯೆ ಇದ್ದೇ ಇರ್ತದೆ. ಯಾರಿಗೋ ಕೆಲವರಿಗೆ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ರಿಪೀಟೆಡ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಕಾರ್ಯ ಸಿದ್ಧಿ ಅಂತ ಕರಿತೀವಿ ಅಲ್ವಾ? ಸೊ ಆ ಕೆಲಸ ಆಗ್ಬೇಕು ನಮ್ಗೆ. ಇದೊಂದು ಆಗ್ಬಿಟ್ರೆ ಯಾಕೋ ನಾನು ಒಂದ್ ಸ್ವಲ್ಪ ಬಿಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ಬಿಡ್ತೀನಿ ಅನ್ನುವಂಥವ್ರು ಇರ್ತಾರೆ. ವಿವಾಹ ವಿಚಾರವಾಗಿ ಟ್ರೈ ಮಾಡ್ತಾ ಇರ್ತಾರೆ, ವಿವಾಹಾದಿಗಳು ಆಗ್ತಾ ಇಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜ್ಯೋತಿಷ್ಯರನ್ನ ಭೇಟಿ ಮಾಡಿರ್ತಾರೆ, ವಿದ್ಯಾವಂತರನ್ನ ಭೇಟಿ ಮಾಡಿರ್ತಾರೆ, ಅವರ ಹತ್ರ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಕೂಡ ಮಾಡಿರ್ತಾರೆ. ಆದ್ರೂ ಯಾಕೋ ಆಗ್ತಾ ಇಲ್ಲ. ಇದೇ ರೀತಿ ಮನೆ ಕಟ್ಟುವಂತ ಆಸೆ ಇರಬಹುದು, ಸಾಲ ತೀರಿಸುವಂತ ಯೋಚನೆ ಇರಬಹುದು. ಸಾಲ ತಗೊಂಡಿರೋರ್ಗೆ ಯಾರೇ ಆಗಿರ್ಲಿ, ಸಾಲ ತೀರಿಸುವಂತ ಒಂದು ಯೋಚನೆ ಇರುತ್ತೆ. ಬಟ್ ನಾನು ಎಲ್ಲಾ ಒಂದು ನನ್ನ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಸಾಲ ತೀರಿಸ್ಬೇಕು ಅಂತ ಹೇಳಿದ್ರೆ ದುಡಿಮೆ ಜಾಸ್ತಿ ಆಗ್ಬೇಕು, ಇನ್ಕಮ್ ಜಾಸ್ತಿ ಆಗ್ಬೇಕು. ಯಾವುದೋ ಒಂದು ಮಂತ್ರ, ಯಾವುದೋ ಒಂದು ಹೋಮ, ಯಾವುದೋ ಒಂದು ಪೂಜೆ ಇತ್ಯಾದಿಗಳನ್ನ ನಾನು ಮಾಡಿದಾಗ ಸಾಲ ತೀರಿಸ್ತೀನ, ಸಾಲ ತೀರೋದಕ್ಕೆ ನಮ್ಗೆ ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ತುಂಬಾ ಜನ ಕೇಳ್ತಾರೆ. ಆದ್ರೆ ಈ ಪರಿಹಾರದ ಅರ್ಥವೇನು? ಅಪ್ಪ ಇನ್ಕಮ್ಮೇ ಜಾಸ್ತಿ ಆಗ್ಬೇಕು ಅಂದ್ರ ಮೇಲೆ ಮತ್ತೆ ಪರಿಹಾರ ಯಾಕೆ ಅಂತ? ಪರಿಹಾರ ಯಾಕೆ ಅಂತ ಹೇಳಿದಾಗ ನಿಮಗೆ ಆದಷ್ಟು ಬೇಗ ಆ ಸಾಲವನ್ನ ತೀರಿಸೋದಕ್ಕೆ ಬೇಕಾಗಿರುವಂತ ಹಣದ ವ್ಯವಸ್ಥೆ ಆಗೋದಕ್ಕಾಗಿ. ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ, ಈ ಪರಿಹಾರ ಕ್ರಿಯೆಗಳನ್ನ ಮಾಡಿದಾಗ, ಸಾಲದ ವಿಚಾರವಾಗಿ ಹೇಳ್ತಾ ಇದ್ದೀನಿ, ಪರಿಹಾರ ಕ್ರಿಯೆಗಳನ್ನ ಮಾಡಿದಾಗ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಯಾವುದಕ್ಕೆ ಗುರು ಅಂತ ಹೇಳಿದ್ರೆ, ಹಣ ಸಂಪಾದನೆ ಅಥವಾ ಧನ ಸಂಪಾದನೆಗೆ, ಇನ್ಕಮ್ ಜಾಸ್ತಿ ಆಗೋದಕ್ಕೆ ನಿಮಗೆ ಅವಕಾಶಗಳು ಸಿಗಲು ಪ್ರಾರಂಭ ಆಗುತ್ತೆ. ಅವಕಾಶಗಳನ್ನ ಬಳಸ್ಕೊಂಡು ಮುಂದೆ ಹೋಗ್ಬೇಕಾಗಿರೋದು ನಿಮ್ಮ ಕೆಲಸ. ಅಲ್ಲಿ ಕೂಡ ಜ್ಯೋತಿಷ್ಯ ಸಹಾಯ ಮಾಡುತ್ತಾ ಅಂದ್ರೆ ಮಾಡಲ್ಲ. ನಿಮಗೆ ಅವಕಾಶಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ಗೊಂದು ಅವಕಾಶ ಸಿಕ್ಕಿದ್ರೆ ಸಾಕು, ನಾನು ಏನು ಅನ್ನೋದನ್ನ ಮಾಡಿ ತೋರಿಸಬಲ್ಲೆ. ಇದು ಬಹಳಷ್ಟು ಜನಗಳಲ್ಲಿ ಇರುವಂತ ಒಂದು ವಿಷಯ. ಸೊ ಪರಿಹಾರ ಕ್ರಿಯೆಗಳು ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾವ ಅಂದ್ರೆ ಇಲ್ಲ. ಬಹಳಷ್ಟು ಜನ ಮದುವೆ ವಿಚಾರವಾಗ್ಲೂ ಕೂಡ ಅಷ್ಟೇ, ನಾವು ಯಾವ್ದೋ ಒಂದು ಪರಿಹಾರ ಮಾಡ್ಬಿಡ್ತೀವಿ, ನಮ್ಗೆ ಮದುವೆ ಆಗ್ಬಿಡುತ್ತೆ. ಇಲ್ಲ, ಆ ರೀತಿ ಆಗಲ್ಲ. ಮದುವೆಗೆ ಗಂಡು ಅಥವಾ ಹೆಣ್ಣು, ನಿಮಗೆ ಅನುಕೂಲವಾಗಿರುವಂತ ಗಂಡು ಅಥವಾ ಹೆಣ್ಣು, ಅಥವಾ ನೀವು ಇಷ್ಟಪಡುವಂತ ಗಂಡು ಅಥವಾ ಹೆಣ್ಣು, ಅಥವಾ ಪ್ರಪೋಸಲ್ಸ್ಗಳು ಜಾಸ್ತಿ ಬರಲು ಸ್ಟಾರ್ಟ್ ಆಗ್ಬಹುದು ಪರಿಹಾರ ಮಾಡೋದ್ರಿಂದ. ಮದುವೆ ಆಗ್ಬೇಕಾಗಿರೋದು ಯಾರು? ತಾವು. ಬರುವಂತ ಎಲ್ಲಾ ಗಂಡು ಅಥವಾ ಹೆಣ್ಣನ್ನ ನೀವು ರಿಜೆಕ್ಟ್ ಮಾಡ್ತಾ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿರುವಂತ ಪರಿಹಾರಗಳನ್ನ ಮಾಡಿದ್ರು ಕೂಡ ನಮ್ಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಅಲ್ವಾ? ನೀವೇ ಯೋಚನೆ ಮಾಡಿ ನೋಡಿ. ಇಲ್ಲಿ ಮದುವೆ ಆಗ್ಬೇಕಾಗಿರೋದು ನೀವು, ಆದ್ರೆ ಅದಕ್ಕಿರುವಂತ ತಡೆಗಳು ಏನಾದರೂ ಇದ್ದರೆ, ಮನೆಯವರು ಒಪ್ತಾ ಇಲ್ಲ, ಅಥವಾ ಇವ್ರು ಒಪ್ತಾ ಇಲ್ಲ, ಅಥವಾ ಅವ್ರು ಒಪ್ತಾ ಇಲ್ಲ, ಈ ರೀತಿಯಾಗಿ ಅವರ ಒಪ್ಪಿಗೆಯನ್ನ ಪಡೆದುಕೊಳ್ಳುವಂಥದ್ದು, ಮನಸ್ಸನ್ನ ಬದಲಾಯಿಸಿ ಅವರುಗಳು ಒಪ್ಪಿಗೆ ಕೊಡುವಂಥದ್ದು, ಈ ರೀತಿ ಕೂಡ ಆಗುತ್ತೆ. ನಾನಿಲ್ಲಿ ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ಈ ಸಲ ತರಗತಿನಲ್ಲಿ ನಾವು ಒಂದು ಕಾಳಿ ಸಿದ್ಧಾಂತ ಅನ್ನುವಂತ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ. ಇದಕ್ಕೆ ಮುಂಚೆನೂ ನಾನು ಬಹಳಷ್ಟು ಬಾರಿ ಮಾತಾಡಿದ್ದೀನಿ. ನನ್ನ ತರಗತಿಗಳಲ್ಲೆಲ್ಲ ಕಾಳಿ ಸಿದ್ಧಾಂತವನ್ನ ಬಳಸುವಂತದನ್ನ ತಿಳಿಸಿದ್ದೀನಿ. ಇದು ಏನು ಅಂತ ಹೇಳಿದ್ರೆ, ಬಹಳ ಸಿಂಪಲ್ ಆಗಿ ಒಂದು ಸೂತ್ರ ಇದೆ. ತುಂಬಾ ಸಿಂಪಲ್. ಯಾರು ಬೇಕಾದ್ರೂ ಇದನ್ನ ಕಲಿಬಹುದು ಅಂದ್ರೆ ಯಾರು ಬೇಕಾದ್ರೂ ಇದನ್ನ ಕಲಿಬಹುದು. ಬಟ್ ಇದ್ರ ಅವಶ್ಯಕತೆ ಏನಿತ್ತು, ಯಾಕೆ ಬೇಕಿದು, ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ನಾವು ಜ್ಯೋತಿಷಿಗಳಾಗಿರಬಹುದು, ನಮ್ಮನ್ನು ಸೇರಿಸಿ ಹೇಳ್ತಾ ಇದೀವಿ, ಕೆಲವೊಂದ್ಸಲ ನಾವು ಕೆಲವೊಂದು ಜಾತಕ ಇತ್ಯಾದಿಗಳನ್ನ ನೋಡಿದಾಗ ಗೊಂದಲಕ್ಕೆ ಸಿಲುಕ್ತೀವಿ ನಾವು. ಗೊಂದಲ ಏನ್ ಗೊಂದಲ? ಈ ಜಾತಕದಲ್ಲಿ ಸಮಸ್ಯೆ ಒಡ್ಡುತ್ತಿರುವಂತ ಗ್ರಹ ಯಾವುದು? ಯಾಕಂದ್ರೆ 2 ಇರುತ್ತೆ, 3 ಇರುತ್ತೆ. ಕುಜನಿಂದ ಸಮಸ್ಯೆ ಬರ್ತಾ ಇದೆಯಾ, ಶನಿಯಿಂದ ಸಮಸ್ಯೆ ಬರ್ತಾ ಇದೆಯಾ, ಗೋಚಾರದಿಂದ ಸಮಸ್ಯೆ ಬರ್ತಾ ಇದೆಯಾ, ಅಥವಾ ದಶಾಭುಕ್ತಿಯಿಂದ ಸಮಸ್ಯೆ ಬರ್ತಾ ಇದೆಯಾ, ಎಲ್ಲಿಂದ ಸಮಸ್ಯೆ ಬರ್ತಾ ಇದೆ, D1 ಚಾರ್ಟ್ ನೋಡೋದ, D9 ಚಾರ್ಟ್ ನೋಡೋದ, ಈ ರೀತಿ ನಮಗೆ ಕೆಲವೊಂದ್ಸಲ ಗೊಂದಲಗಳು ಕಾಡುತ್ತೆ. ಯಾವ ಗ್ರಹ ಇವರಿಗೆ ಈ ಸಮಸ್ಯೆಯನ್ನ ಒಡ್ಡುತ್ತೆ ಅಂದ್ರೆ, ಒಬ್ರು ಪ್ರಶ್ನಾಕರ್ತರು ಯಾವ್ದೋ ಒಂದು ಸಮಸ್ಯೆಯನ್ನ ಇಟ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ, ಕರೆಕ್ಟಾ? ಸೊ ಆ ಸಮಸ್ಯೆಗೆ ಈಗ ಕಾರಣ ಗ್ರಹ ಯಾವುದು, ಇದನ್ನ ನಿಖರವಾಗಿ ಇಂಥದ್ದೇ ಗ್ರಹ ಅಂತ ಕಂಡುಹಿಡಿಯೋದಕ್ಕೆ ನಾವು ಒಂದು ಸೂತ್ರವನ್ನ ಬಳಸ್ತೀವಿ. ಅದು ಕಾಳಿ ಸಿದ್ಧಾಂತದ ಸೂತ್ರ ಆಗಿದೆ.
ಅದೇ ರೀತಿ ಕೆಲವೊಂದು ನಕ್ಷತ್ರಗಳು 27 ನಕ್ಷತ್ರಗಳಿದೆ. 27 ನಕ್ಷತ್ರಗಳು ನಮ್ಗೆ ಬರ್ತಾವ ಅಂತ ಹೇಳಿದ್ರೆ ಇಲ್ಲ. ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ತಾರಾಬಲ ಇತ್ಯಾದಿಗಳನ್ನು ನೋಡಿ ಇಂತಿಂತದೇ ನಕ್ಷತ್ರಗಳು, ನಿಮ್ಗೆ ಸಾಧನ ತಾರೆ ಇದೆ, ನಿಮ್ಗೆ ಸಂಪತ್ ತಾರೆ ಇದೆ, ನಿಮ್ಗೆ ಕ್ಷೇಮ ತಾರೆ ಇದೆ, ನಿಮ್ಗೆ ಮಿತ್ರ ತಾರೆ ಇದೆ ಇತ್ಯಾದಿಗಳನ್ನ ಹೇಳಿ ಇಂಥದ್ದೇ ದಿನ ನೀವು ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ. ಜಾತಕ ರೀತಿ ನಾವು ಯಾವ ಒಂದು ನಕ್ಷತ್ರವನ್ನ ಬಳಸಬಹುದು, ಯಾವುದನ್ನ ಬಳಸಬಾರದು, ವ್ಯತ್ಯಾಸ ಇದೆ. ಎರಡರಲ್ಲೂ ವ್ಯತ್ಯಾಸ ಇದೆ. ಇಲ್ಲಿ ಬಳಸಬಹುದು ಯಾವುದು ಅಂತ ಹೇಳ್ಬಿಟ್ಟು ಬಹಳಷ್ಟು ಕಡೆಗಳಲ್ಲಿ ವಿದ್ಯಾವಂತರು ತಿಳಿಸ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಳಸಬಾರದು ಯಾವುದು? ಯಾಕಂದ್ರೆ ನಾವು ಏನು ತಪ್ಪನ್ನ ಮಾಡ್ತಾ ಇದೀವಿ ಅಂತ ಹೇಳಿದಾಗಲೇ ನಮ್ಮ ಜೀವನದಲ್ಲಿ ನಾವು ಆ ತಪ್ಪನ್ನ ನಿಲ್ಲಿಸಿದಾಗ ನಮ್ಮ ಜೀವನ ಉನ್ನತಿ ಆಗುತ್ತೆ ಅಥವಾ ಅಭಿವೃದ್ಧಿ ಕಡೆ ಹೋಗುತ್ತೆ. ನಾವು ಒಳ್ಳೆದಿನ ಏನ್ ಮಾಡಬಹುದು ಅಂತ ಹೇಳ್ತಾರೆ ಹೊರತು ನಾವಿವಾಗ ಮಾಡ್ತಾ ಇರೋ ತಪ್ಪಾದರೂ ಏನು, ನಾವು ಯಾವ ತಪ್ಪನ್ನ ತಿದ್ದಿಕೊಂಡರೆ, ಯಾವ ತಪ್ಪನ್ನ ನಾವು ಮಾಡದೇ ಇದ್ದರೆ ನಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಅಥವಾ ನಾವು ಅನ್ಕೊಂಡಿದ್ದಂತ ಇಷ್ಟಾರ್ಥ ಸಿದ್ಧಿ ಆ ತರ ಬೇಕಾದ್ರೂ ನೀವು ತಗೋಬಹುದು. ನಾನು ಅನ್ಕೊಂಡಿದ್ದಂತ ವಿಚಾರ ಏನೇ ಇರಲಿ, ಅದು ವ್ಯಾಪಾರದಲ್ಲಿ ಇಂಪ್ರೂವ್ ಆಗ್ಬೇಕಂತ ಇರ್ಬೋದು, ಸಂತಾನ ವಿಚಾರ ಆಗ್ಬೋದು, ವಿವಾಹ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಸಾಲ ತೀರ್ಸೋದಾಗಿರ್ಬೋದು, ಉದ್ಯೋಗ ವಿಚಾರ ಆಗಿರ್ಬೋದು, ಅದ್ರಲ್ಲಿ ಬಡ್ತಿ ಸಿಗೋದಾಗಿರ್ಬೋದು, ಏನೇ ಇರ್ಲಿ ಅದು ನಡೀತದ ಇಲ್ವಾ? ನಡೀತದೆ ಅಂತ ಬಂದಾಗ ನನ್ನಿಂದಲೇ ಎಲ್ಲಾದ್ರೂ ಒಂದ್ ಕಡೆ ಸಮಸ್ಯೆ ಆಗ್ತಾ ಇದೆಯಾ, ನಾನೇ ಏನಾದ್ರೂ ಸಮಸ್ಯೆ ಒಡ್ಡುತ್ತಾ ಇದ್ದೀನ? ಇಲ್ಲಿ ನಾವ್ ಏನ್ ಮಾಡ್ತೀವಿ, ಎಲ್ಲವನ್ನ ಗ್ರಹದ ತಲೆ ಕಟ್ಬಿಡ್ತೀವಿ, ಇಲ್ಲ ತಗೊಂಡು ಹೋಗ್ಬಿಟ್ಟು ನಕ್ಷತ್ರದ ಒಂದು ವಿಚಾರಕ್ಕೆ ಬಂದ್ಬಿಡ್ತೀವಿ. ಇಲ್ಲಿ ಈ ನಕ್ಷತ್ರ ಸರಿ ಇಲ್ಲ, ಇಲ್ಲಿ ಈ ಗ್ರಹ ಸರಿ ಇಲ್ಲ, ಗೋಚಾರದಲ್ಲಿ ಈ ಗ್ರಹ ಬಂದು ಕೂತಾಗಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ, ದಶಾಭುಕ್ತಿಯಲ್ಲಿ ಇದು ಸ್ಟಾರ್ಟ್ ಆದಾಗಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಇದರಲ್ಲಿ ಯಾವುದು, ಈ ಯಾವುದು ಅನ್ನುವಂತ ಒಂದು ಪ್ರಶ್ನೆ, ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ಲ ಜೀವನದಲ್ಲಿ, ಪ್ರಶ್ನೆ ಕ್ವಶನ್ ಮಾರ್ಕ್. ಯಾವುದು, ಯಾವ್ದಾದ್ರು ಒಂದು ಹೇಳಪ್ಪ. ಇವಾಗ ನಾವು ಯಾರೋ ಒಬ್ರು ಬಂದ್ರು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕುಜ ಗ್ರಹ ಶಾಂತಿ ಮಾಡಿ, ರಾಹು ಗ್ರಹ ಶಾಂತಿ ಮಾಡಿ, ಕೇತು ಗ್ರಹ ಶಾಂತಿ ಮಾಡಿ, ಶನಿ ಗ್ರಹ ಶಾಂತಿ ಮಾಡಿ, ಈ ರೀತಿ ಹೇಳಿದಾಗ ಅರ್ಥ ಇರಲ್ಲ ಅದ್ರಲ್ಲಿ. ಈಗ ಇರುವ ಸಮಸ್ಯೆಗೆ ಕಾರಣ ಗ್ರಹ ಯಾವುದು? ಒಂದು ಗ್ರಹ ಹೇಳ್ಬೋದು. ಆ ಒಂದು ಗ್ರಹವನ್ನ ಕಂಡುಹಿಡಿಯುವಂತ ಸೂತ್ರ ಕಾಳಿ ಸಿದ್ಧಾಂತ ಕೊಡುತ್ತೆ. ಅದೇ ರೀತಿ ಯಾವ ನಕ್ಷತ್ರದ ಒಂದು ದೇವತೆಯನ್ನ ನಾವು ಆರಾಧನೆ ಮಾಡಬಹುದು, ನಾವು ಯಾವ ದೇವರನ್ನ, ಯಾವ ನಕ್ಷತ್ರದ ದೇವತೆಯನ್ನ ಯಾವ ದಿನದಂದು ಆರಾಧನೆ ಮಾಡಿದ್ರೆ ನಮಗೆ ಇವಾಗ ಅಂದುಕೊಂಡ ಕಾರ್ಯ ಆಗತ್ತೆ. ನೋಡಿ, ನಾನು ಎಲ್ಲೂ ಪರ್ಮನೆಂಟು ಅಂತ ಇಲ್ಲ. ನನಗೆ ಈಗ ನನಗಾಗ್ತಾ ಇರೋ ಸಮಸ್ಯೆಗೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಯಾವ ದೇವರ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ದೇವ್ರನ್ನ ಹಿಡಿಬೇಕಾ, ಓಕೆ ಈ ದೇವ್ರನ್ನ ಹಿಡಿದ್ರೆ ನನ್ ಕೆಲಸ ಆಗುತ್ತಾ, ಈ ಪಕ್ಷಿಗಳಿಗೆ ಏನಾದ್ರೂ ಒಂದು ಆಹಾರ ಇತ್ಯಾದಿಗಳನ್ನ ಹಾಕಿದ್ರೆ ನನ್ ಕೆಲಸ ಆಗುತ್ತಾ, ಅಥವಾ ಈ ಪಕ್ಷಿಗಳನ್ನ ನೋಡ್ತಾ ಇದ್ರೆ ನೋಡೋದಕ್ಕೆ ಸಿಗಲ್ಲ, ಓಕೆ ಒಂದು ವಾಲ್ ಪೇಪರ್ ಆಗಿ ಹಾಕೋಬೋದಾ, ಮನೆಯಲ್ಲಿ ಒಂದು ಪೋಸ್ಟರ್ ಆಗಿ ಹಾಕೋಬೋದಾ, ನೀವು ಹಾಕೋಬಹುದು. ಪ್ರಾಣಿಗಳಿಗೆ ಸೇವೆ ಮಾಡಿದ್ರೆ ಆಯ್ತು. ಪ್ರಾಣಿಗಳಿಗೆ ಅಂತ ಹೇಳಿದ್ರೆ ಇವಾಗ ಸಿಂಹ, ಹುಲಿ ಎಲ್ಲ ಬಂತಂದ್ರೆ ಏನ್ ಮಾಡ್ತೀರಾ, ಆತರ ಒಂದು ವಾಲ್ ಪೇಪರ್ ಅಥವಾ ಪೋಸ್ಟರ್ ನ ಮನೆಯಲ್ಲಿ ಹಾಕೋಬಹುದಾ, ನಿಮ್ ಮೊಬೈಲ್ ಅಲ್ಲಿ ಒಂದು ವಾಲ್ ಪೇಪರ್ ಹಾಕೋಬಹುದಾ? ಸೊ ಯಾವುದೋ ಒಂದು ಪಕ್ಷಿ, ಯಾವುದೋ ಒಂದು ಪ್ರಾಣಿಯ ಚಿತ್ರವನ್ನ ಹಾಕೊಂಡ್ರೆ ನಿಮಗೆ ದಾರಿ ಸುಗಮವಾಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಕೆಲಸ ಆಗುತ್ತೆ ಅಂತ ಹೇಳಲಿಲ್ಲ, ದಾರಿ ಸುಗಮ ಆಗುತ್ತೆ. ಎಫರ್ಟ್ ಯಾರು ಹಾಕ್ಬೇಕು, ನೀವೇ ಹಾಕ್ಬೇಕು. ಶ್ರಮ ಯಾರು ಪಡಬೇಕು, ನೀವೇ ಹಾಕ್ಬೇಕು. ಪ್ರಯತ್ನ ಯಾರು ಪಡಬೇಕು, ನೀವೇ ಪಡಬೇಕು. ಆವಾಗ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಏನು ಅಂದುಕೊಂಡಿದ್ದೀರೋ ಅದು ಪ್ರಾಪ್ತಿ ಆಗುತ್ತೆ. ಸುಮ್ಮನೆ ಕೂತ್ರೆ ಅಲ್ಲ, ಅದರ ಕಡೆಗೆ ನೀವು ಗಮನ ಹರಿಸಿದ್ರೆ, ಅದರ ಕಡೆಗೆ ನೀವು ಹುಡುಕಾಟವನ್ನ ಪ್ರಾರಂಭ ಮಾಡಿದ್ರೆ ನಿಮಗೆ ಈಸಿಯಾಗಿ ಯಾರ ಮುಖಾಂತರ ಆದ್ರೂ ಯಾವ್ದಾದ್ರು ಒಂದು ಸಪೋರ್ಟ್ ಸಿಕ್ಕಿ ನಿಮ್ಮ ಕೆಲಸ ಆಗುತ್ತೆ. ಸೊ ಇಲ್ಲಿ ನಾವು ನಕ್ಷತ್ರ ಪ್ರಾಣಿ ಆಗಿರ್ಬೋದು, ನಕ್ಷತ್ರ ಪಕ್ಷಿ ಆಗಿರ್ಬೋದು, ನಕ್ಷತ್ರಗಳಿಗೆ ಚಿಹ್ನೆ ಅನ್ನೋದು ಒಂದಿದೆ. ನಕ್ಷತ್ರಗಳಿಗೆ ಚಿಹ್ನೆ ಅನ್ನೋದು ಕೂಡ ಒಂದಿದೆ. ಈ ಚಿಹ್ನೆಯನ್ನ ಬಳಸೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆ ಏನಾದ್ರೂ ಆಗುತ್ತಾ? ಯಾವ ಚಿಹ್ನೆ ಬಳಸಬೇಕು ಇದು ಬಹಳ ಮುಖ್ಯ. ಇವಾಗ ನಕ್ಷತ್ರಗಳಿಗೆ ಚಿಹ್ನೆ ಇದೆ, ಸರಿ, ಈ ಚಿಹ್ನೆಯನ್ನ ಬಳಸ್ಬಿಟ್ರೆ ನಾವು ಉದ್ಧಾರ ಆಗ್ತೀವಿ ಅಂದ್ರೆ ಇಲ್ಲ, ಹಾಗೆ ಬರಲ್ಲ. ನಿಮ್ಮ ಜಾತಕ ಅಥವಾ ಪ್ರಶ್ನೆ ನೀವು ಕೇಳುವಾಗ ಆ ಪ್ರಶ್ನಾ ಲಗ್ನ ಇದು ಎರಡಕ್ಕೂ ಹೊಂದಿಕೆ ಆಗುತ್ತೆ. ಕಾಳಿ ಸಿದ್ಧಾಂತ ಎರಡೂ ಕಡೆಯಿಂದ ನೀವು ನೋಡಬಹುದು. ಸೊ ಇಲ್ಲಿ ಏನಾಗುತ್ತಂದ್ರೆ ಯಾವ ಒಂದು ನಕ್ಷತ್ರವನ್ನ ತಾವು ಬಳಸಿದರೆ ತಮ್ಮ ಧನ ವೃದ್ಧಿ ಆಗುತ್ತೆ, ತಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾವ ಒಂದು ನಕ್ಷತ್ರವನ್ನ ಬರೆಸಿದ್ರೆ ದೈವದ ಅನುಗ್ರಹ ಸಿಗುತ್ತೆ. ಇದ್ಯಾಕೆ ಬಂತು ಇಲ್ಲಿ ಟಾಪಿಕ್ ಅಂದ್ರೆ, ನೋಡಿ ಎಲ್ಲ ಇರುತ್ತೆ ನಮ್ಮ ಹತ್ರ, ಎಲ್ಲವನ್ನ ನಾವು ಮಾಡ್ತಾ ಇರ್ತೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಅಸೃಷ್ಟಿಕರ್ತ ಅಂತೀವಲ್ಲ, ಭಗವಂತನ ದಯೆ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಾಗತ್ತೆ. ಅದಕ್ಕಾಗಿ ಯಾವ ನಕ್ಷತ್ರದ ದೈವವನ್ನ ನಾವು ಆರಾಧನೆ ಮಾಡಬೇಕು. ಇಲ್ಲಿ ದೈವವನ್ನ ಕೂಡ ನಾವು ಮುಂದಿನ 28ನೇ ತಾರೀಕು ತರಗತಿಯಲ್ಲಿ ನಾವು ತಿಳ್ಕೋಬಹುದು. ಯಾವ ದೈವವನ್ನ ನಾವು ಆರಾಧನೆ ಮಾಡಬೇಕು, ಯಾವ ಮಂತ್ರ ಜಪ ಮಾಡಬೇಕು. ಈ ಮಂತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಕ್ಷತ್ರಗಳಿಗೆ ಅಂತ ಕೆಲವೊಂದು ಮಂತ್ರಗಳನ್ನ ಕೊಟ್ಟಿರ್ತಾರೆ. ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತ ಮಂತ್ರಗಳನ್ನ ಜಪ ಮಾಡುವಂಥದ್ದು. ನಿಮಗೆ ಒಳ್ಳೆಯದನ್ನ ಮಾಡುವಂತ ಸಿದ್ಧರುಗಳು,
ಸಂತರಾಗಿರ್ಬೋದು, ಸಿದ್ಧರಾಗಿರ್ಬೋದು, ಋಷಿಗಳು ಅಂತ ಕರೀರಿ ನೀವು. ಸೊ ಸಿದ್ಧರುಗಳು ಅಂತ ಹೇಳ್ಬಿಟ್ಟು ನಾವು 18 ಸಿದ್ಧರ ಪೂಜೆ ಇತ್ಯಾದಿಗಳನ್ನ ಮಾಡ್ತಾ ಇದೀವಿ ಅಲ್ವಾ. ಎಲ್ಲರೂ ನನ್ನ ಮಿತ್ರರೆಲ್ಲರೂ 18 ಸಿದ್ಧರ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಗ್ತಾ ಇರುವಂತ ಒಳಿತು ಏನು ಒಳ್ಳೇದಾಗಿದೆ ಇಲ್ಲ ಅನ್ನೋದು ಅವರಿಗೆ ಗೊತ್ತಿದೆ. ಅರ್ಥ ಆಯ್ತಲ್ವಾ. ಸೊ ಬಹಳಷ್ಟು ಜನ ಅದನ್ನ ಕಲಿತಾ ಇದಾರೆ, ನಾವು ಮಾಡ್ಬೇಕು ಅಂತ ಇದಾರೆ. ನಾವು ಅವ್ರಿಗೆಲ್ಲರಿಗೂ ಪ್ರೇರೇಪಣೆ ಕೊಡ್ತಾ ಇದೀವಿ, ಮಾಡಿ ಅಂತಾನೆ ಹೇಳ್ತಾ ಇದೀವಿ. ಅದರ ಜೊತೆಗೆ ಇಲ್ಲಿ 27 ಸಿದ್ಧರುಗಳು, ಕೆಲವೊಂದು ನಕ್ಷತ್ರಗಳಿಗೆ 2 ಸಿದ್ಧರು ಇರ್ತಾರೆ. 27 ನಕ್ಷತ್ರಗಳು, ಯಾವ ನಕ್ಷತ್ರದಲ್ಲಿ ಜನಿಸಿದವರು ಯಾವ ಸಿದ್ಧರ ಆರಾಧನೆ ಮಾಡಬೇಕು ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಸಂತೋಷ. ಇದು ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಇದು ಇದೆ, ಇದನ್ನ ಎಲ್ರಿಗೂ ಗೊತ್ತಿರುವಂತ ವಿಷಯ. ನಾನು ಕೇಳ್ತಾ ಇರೋದು, ಇವಾಗ ನನಗೊಂದು ಸಮಸ್ಯೆ ಇದೆ. ನನ್ನ ಸಮಸ್ಯೆಗೆ ಯಾವ ಸಿದ್ಧರ ಆರಾಧನೆ ಮಾಡಬೇಕು, ಯಾವ ಸಿದ್ಧರ ಮಂತ್ರವನ್ನ ಜಪ ಮಾಡಬೇಕು, ಆ ಮಂತ್ರ ಎಲ್ಲಿದೆ, ಆ ಮಂತ್ರ ಮತ್ತು ಯಾವ ಸಿದ್ಧರ ಆರಾಧನೆಯನ್ನ ನೀವು ಮಾಡ್ಬೇಕನ್ನೋದನ್ನ ಕೂಡ ಕಾಳಿ ಸಿದ್ಧಾಂತದಲ್ಲಿ ನಿಮ್ಗೆ ತಿಳಿಸ್ಕೊಳ್ಳಲಾಗುತ್ತೆ. ಅಂದ್ರೆ ಇಂಥದ್ದೇ ಗ್ರಹ, ಇಂಥದ್ದೇ ನಕ್ಷತ್ರ, ಇದನ್ನ ನೀವು ಹಿಡ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಗೊತ್ತಾಯ್ತಲ್ವಾ. ಕಾಳಿ ಸಿದ್ಧಾಂತ ಅಂದ್ರೆ ಬಹಳ ಸಿಂಪಲ್, ಒಂದು ಕ್ಯಾಲ್ಕುಲೇಷನ್ ಸಿಂಪಲ್. ಏನು ಅಂತ ಹೇಳಿದ್ರೆ ಇಲ್ಲಿ 9 ಗ್ರಹಗಳಿರ್ತವೆ. ನಾರ್ಮಲ್ ಆಗಿ ಎಲ್ಲದರಲ್ಲಿ ಇದ್ದಂಗೆ 9 ಗ್ರಹಗಳಿರ್ತವೆ. ಈ 9 ಗ್ರಹಗಳಿಗೂ ನಾವು ಒಂದೊಂದು ಸಂಖ್ಯೆಯನ್ನ ಕೊಟ್ಟಿದ್ದೀವಿ. ಇದು ಸಂಖ್ಯಾಶಾಸ್ತ್ರದಿಂದ ಬಂದಿರುವಂತ ಸಂಖ್ಯೆ ಅಂದ್ರೆ ಅಲ್ವೇ ಅಲ್ಲ, ಗ್ರಹಗಳ ವೈಬ್ರೇಷನ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಇರುವಂತದ್ದು. ಗ್ರಂಥಕರ್ತರು ಗ್ರಂಥ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು, ಸೊ ಅಲ್ಲಿಂದ ಬಂದಿರುವಂತದ್ದು. ಸೊ ಇಲ್ಲಿ ನಾವು ಗ್ರಹಗಳ ವೈಬ್ರೇಷನ್ ಸಂಖ್ಯೆಯನ್ನ ತೆಗಿತೀವಿ. ಇದರ ಜೊತೆಗೆ ಒಂದು ಪುಟ್ಟ ಕ್ಯಾಲ್ಕುಲೇಷನ್, 1-2 ನಿಮಿಷದ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಗ್ರಹ ಸಿಗುತ್ತೆ ನಮ್ಗೆ. ಯಾವ ಗ್ರಹ, ನಮ್ಗೆ ಸಮಸ್ಯೆ ಯಾವ ಗ್ರಹದಿಂದ ಆಗ್ತಾ ಇದೆ, ಅಥವಾ ನನ್ನ ಕೆಲಸ ಯಾವ ಗ್ರಹನ ಹಿಡಿದ್ರೆ ಆಗುತ್ತೆ. ಈ ಗ್ರಹನ ಹಿಡಿಯೋದಂದ್ರೆ ಏನಂದ್ರೆ ಆ ಗ್ರಹಕ್ಕೆ ತಕ್ಕಂತ ಪರಿಹಾರಗಳು ಇತ್ಯಾದಿಗಳನ್ನ ನೀವು ಮಾಡಿರ್ತೀರಾ. ಇಲ್ಲಿ ನಾವು ಏನ್ ಬದಲಾವಣೆ ಮಾಡಿದೀವಿ ಅಂದ್ರೆ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಸ್ಥಿತ ಆಗಿದೆ, ಆ ನಕ್ಷತ್ರ ನಿಮಗೆ ಏನ್ ಸೂಚಿಸ್ತಾ ಇದೆ, ಆ ನಕ್ಷತ್ರವನ್ನ ನೀವು ಪರಿಹಾರ ಇತ್ಯಾದಿಗಳನ್ನ ಮಾಡ್ಕೋಬಹುದಾ ಅಥವಾ ಇಲ್ಲವಾ. ಗೊತ್ತಾಯ್ತಲ್ವಾ. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ವಸ್ತುಗಳನ್ನ ನಾವು ದಾನ ಮಾಡ್ಬೇಕಾಗುತ್ತೆ. ನಕ್ಷತ್ರಗಳು ಬಂದಿರ್ತವೆ, ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾರೆ, ಇರಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ನಕ್ಷತ್ರ ಬಂತು ಅಂದ್ರೆ ಅದು ಈ ರೀತಿ ಇತ್ತು ಅಂದ್ರೆ ಅದಕ್ಕೊಂದು ಸೂತ್ರ ಇದೆ, ಆ ರೀತಿ ಇತ್ತು ಅಂದ್ರೆ ಆ ನಕ್ಷತ್ರ ವಸ್ತುಗಳನ್ನ ತಾವುಗಳು ದಾನ ಮಾಡಿ ಅಂತ ಹೇಳ್ತೀವಿ. ಸೊ ಇತ್ಯಾದಿ ವಿಚಾರಗಳನ್ನ, ಈ ರೀತಿ ಬಹಳಷ್ಟು ವಿಚಾರಗಳನ್ನ ಯಾವ ರೀತಿ ನಾವು ತಿಳ್ಕೋಬೇಕು, ಯಾವ ರೀತಿ ನಾವು ಮಾಡಬೇಕು, ಇಲ್ಲಿ ನಾವು ನಕ್ಷತ್ರ ಜಪ ಮಾಡಬೇಕಾ, ಇಲ್ಲಿ ನಾವು ಪೂಜೆ ಯಾವ್ದಾದ್ರು ದೇವರನ್ನ ಪೂಜೆ ಮಾಡಬೇಕಾ, ಇಲ್ಲಿ ಯಾವ್ದಾದ್ರು ನಕ್ಷತ್ರದ ಚಿಹ್ನೆಯನ್ನ ಬಳಸಬೇಕಾ, ಅಥವಾ ಇದನ್ನ ಬಳಸಬಾರ್ದ, ಇದೇನು ವಿಷಯ ಅಂದ್ರೆ, ಹೌದು ಇವಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಂತೀವಲ್ಲ, ಅದೇ ರೀತಿ ನಾವು ನಾಡ್ದು ನಡೆಯುವಂತ ತರಗತಿಯಲ್ಲಿ ಈ ದೇವಸ್ಥಾನಕ್ಕೆ ಹೋದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತಾನು ಹೇಳ್ಬೋದು. ಒಂದ್ ಕಡೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳುವಂತ ಒಂದು ಸೂತ್ರ ಇದ್ರೆ, ಹೋದ್ರೆ ಕೆಟ್ಟದಾಗುತ್ತೆ ಅಥವಾ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ, ತೀವ್ರ ಸ್ವರೂಪ ಪಡೀತದೆ ಅಂತ ಹೇಳುವಂತ ಸೂತ್ರಗಳೂ ಇದೆ. ನಮ್ಗೆ ಒಳ್ಳೇದು ಯಾವ್ದಾಗುತ್ತೆ ಅಂತ ಹೇಳ್ತಾ ಇದ್ರೆ ಹೊರತು ಕೆಟ್ಟದ್ ಯಾವ್ದಾಗುತ್ತೆ ಅಂತ ಹೇಳಿದಾಗ ನಾವು ಕೆಟ್ಟದ ಕಡೆ ಹೋಗಲ್ಲ, ನಾವು ಅದನ್ನ ಮಾಡಕ್ ಹೋಗಲ್ಲ. ನಾವೇನ್ ಮಾಡ್ತಾ ಇದೀವಿ, ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ, ಈ ಕಡೆ ಕೆಟ್ಟದನ್ನ ಮಾಡ್ತಾ ಇರ್ತೀವಿ, ಒಳ್ಳೇದನ್ನ ಆಗುತ್ತೆ ಅಂತ ಬಿಟ್ಟು ಈ ಕಡೆ ಪರಿಹಾರ ಕ್ರಿಯೆಯನ್ನು ಮಾಡ್ತಾ ಇರ್ತೀವಿ. ಇದನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಬಹಳ ಗೊಂದಲದಲ್ಲಿರುವಂತವ್ರು ಯಾರು ಬೇಕಾದ್ರೂ ಈ ಶಾಸ್ತ್ರವನ್ನ ಜ್ಯೋತಿಷಿಗಳೇ ಕಲಿಬೇಕಾ, ಜ್ಯೋತಿಷ ಗೊತ್ತಿರ್ಬೇಕಂದ್ರೆ ಅದರ ಯಾವುದೇ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಬಂದು ಇದನ್ನ ಕಲಿಯಬಹುದು. ಇದು ನಮ್ಮ ನೇರ ತರಗತಿ ಆಗಿರ್ತದೆ. ದಾವಣಗೆರೆಯಲ್ಲಿ ತಾವು ನೇರವಾಗಿ ಬಂದು ತರಗತಿಯಲ್ಲಿ ಭಾಗವಹಿಸಬಹುದು. ತರಗತಿಯಲ್ಲಿ ವಿಚಾರ ವಿನಿಮಯ ಇರುತ್ತೆ. ನೀವೇನೇ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಉತ್ತರ ಹೇಳೋದಕ್ಕೆ ನಾನೇ ಇರ್ತೀನಿ. ಸೊ ನೋಡಿ, ಫಸ್ಟ್ ತಿಳ್ಕೊಳ್ಳಿ ಇದ್ರಲ್ಲಿ ಏನಿದೆ ಅಂತ. ಫಸ್ಟ್ ತಿಳ್ಕೊಂಡ್ರ ಮೇಲೆ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ತುಂಬಾ ಜನರ ಒಂದು ಡೌಟ್, ಕಾಳಿ ಸಿದ್ಧಾಂತ ಅಂದ್ರೆ ಏನು. ಕೊನೆಯದಾಗಿ ಹೇಳ್ತೀನಿ, ನಿಖರವಾಗಿ ಯಾವುದಾದ್ರೂ ಒಂದು ಗ್ರಹ, ಇದೇ ಗ್ರಹ ಸಮಸ್ಯೆ ಒಡ್ಡುತ್ತಾ ಇದೆ, ಅಥವಾ ಈ ಸಮಸ್ಯೆಗೆ ಇದೇ ಗ್ರಹ ಕಾರಣ, ಅಥವಾ ಈ ಸಮಸ್ಯೆಗೆ ಇದೇ ನಕ್ಷತ್ರ ಕಾರಣ, ಯಾವ ನಕ್ಷತ್ರ ಪರಿಹಾರ ಮಾಡಿದ್ರೆ ಸಮಸ್ಯೆ ಸರಿಯಾಗುತ್ತೆ, ಯಾವ ಗ್ರಹ ಪರಿಹಾರ ಮಾಡಿದ್ರೆ ಸಮಸ್ಯೆ ಸರಿಯಾಗುತ್ತೆ, ಅಥವಾ ಬಹಳಷ್ಟು ಸೂತ್ರಗಳಿರ್ತವೆ ಹೊಂದ್ಕೊಳ್ಳಲ್ಲ ಜಾತಕಕ್ಕೆ. ಯಾರೇ ಗುರುಗಳು ಕೊಟ್ಟಿರುವಂತ ಸೂತ್ರಗಳಾಗಿರ್ಬೋದು, ಪ್ರತಿಯೊಂದು ತರಗತಿನಲ್ಲೂ ನಾನು ಹೇಳ್ತೀನಿ, ಯಾವುದೇ ಗುರುಗಳಿಗೆ ಅವಮಾನ ಮಾಡಬೇಡಿ. ಯಾವುದೇ ಗುರುಗಳು ಕೊಟ್ಟಿರುವಂತ ಸೂತ್ರಗಳಾಗಿರ್ಬೋದು, ಕಾಳಿ ಸಿದ್ಧಾಂತದ ಕುಂಡಲಿ ರಚಿಸಿ, ಅದನ್ನು ಕಲಿಸ್ತೀವಿ. ಕಾಳಿ ಸಿದ್ಧಾಂತದ ಒಂದು ಕುಂಡಲಿ ರಚಿಸ್ತೀವಿ. ನೀವು ಯಾವುದೇ ಗುರುಗಳು ಕೊಟ್ಟಿರುವಂತ ಸೂತ್ರವನ್ನ ಅದಕ್ಕೆ ಬಳಸಿ ನೋಡಿ. ಸೂತ್ರ ನಮಗೆ ಕೊಡಬೇಡಿ, ನೀವೇ ಬಳಸಿ ನೋಡಿ. ನೀವ್ ಹೇಳ್ತೀರಾ ಇದು ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ತೋರಿಸ್ತಾ ಇದೆ ಅಂತ. ಎಸ್, ಸೂತ್ರದಲ್ಲಿ ತಪ್ಪಿಲ್ಲ. ಯಾವುದೇ ಗುರುಗಳು ಕೊಟ್ಟಿರ್ಲಿ, ಯಾವ ಸೂತ್ರದಲ್ಲೂ ತಪ್ಪಿಲ್ಲ. ಎಲ್ಲಾ ಗುರುಗಳು ಕೊಟ್ಟಿರೋದು ಸುಮ್ನೆ ಕೊಟ್ಟಿರಲ್ಲ. ಬಹಳಷ್ಟು ವಿಚಾರಗಳನ್ನ ತಕೊಂಡು, ಬಹಳಷ್ಟು ಗ್ರಂಥಗಳನ್ನ ಓದಿ, ಜೊತೆಗೆ ತಮ್ಮ ಅನುಭವವನ್ನ ಸೇರಿಸಿರ್ತಾರೆ ಆ ವ್ಯಕ್ತಿಗಳು. ಅರ್ಥ ಆಯ್ತಲ್ವಾ. ಸೊ ಯಾವುದೇ ಗುರುಗಳು ಯಾರನ್ನೂ ನಾವು ಮಾತಾಡಕ್ಕಾಗಲ್ಲ. ಸೊ ದಯವಿಟ್ಟು ಯಾವುದೇ ಗುರುಗಳು ಕೊಟ್ಟಿರ್ಲಿ, ಇವ್ರು ಕೊಟ್ಟಿ ಸೂತ್ರ ನಡೀತಾನೆ ಇಲ್ಲಪ್ಪ,
ಸೂತ್ರವನ್ನ ಕಾಳಿ ಸಿದ್ಧಾರ್ಥದ ಕುಂಡಲಿ ಹೇಗೆ ತಯಾರಿಸ್ಬೇಕಂತ ನಾವು ಹೇಳ್ತೀವಿ. ತಯಾರಿಸಿ ನೋಡಿ ನೀವು ಆ ಸೂತ್ರನ ಮ್ಯಾಚ್ ಮಾಡ್ಕೊಳ್ಳಿ. ಯಾವುದೇ ಗುರುಗಳು ಕೊಟ್ಟಿರ್ಲಿ ಆ ಸೂತ್ರ ಮ್ಯಾಚ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಸೂತ್ರವನ್ನ ಕೊಡ್ತೀವಿ, ಆದ್ರೆ ನಿಮ್ಮ ಹತ್ರ ಆಲ್ರೆಡಿ ನಾವು ಕಲ್ತಿದೀವಿ ಅನ್ನೋಂಥವ್ರು ಬಹಳಷ್ಟು ಜನ ಬರ್ತಾರೆ. ಸೊ ನಿಮ್ಮ ಸೂತ್ರವನ್ನ ಇಲ್ಲಿ ಮ್ಯಾಚ್ ಮಾಡಿ ನೀವೇ ನೋಡ್ಕೊಳ್ಳಿ. ನಿಮಗೆ ಎಷ್ಟರ ಮಟ್ಟಿಗೆ ಅಕ್ಯುರೇಟ್ ಆಗಿ ನಿಖರವಾಗಿ ಒಂದು ಉತ್ತರ ಸಿಗುತ್ತೆ, ನಿಖರವಾಗಿ ಏನ್ ಬೇಕು ಆ ಫಲಿತಾಂಶ ಏನಿದೆಯೋ ಅದು ಕರೆಕ್ಟ್ ಆಗಿ ಸಿಗುತ್ತೆ. ಅದ್ರಲ್ಲಿ ಏನ್ ಹೇಳಿದ್ರೆ ಅದೇ ಕಾಣಿಸುತ್ತೆ. ಇಲ್ಲಿ ಕುಂಡಲಿ ಚೇಂಜ್ ಆಯ್ತು, ಹೇಗ್ ಚೇಂಜ್ ಆಯ್ತು, ಯಾಕೆ ಚೇಂಜ್ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಏನಾದ್ರು ಆಸೆ ಇದ್ರೆ ಇದೇ ತಿಂಗಳು, ಅದರಲ್ಲೂ ಕೂಡ ಭಾನುವಾರ, ಓಕೆ, ಇದೇ ಭಾನುವಾರ 28ನೇ ತಾರೀಕು ಜನವರಿ ಭಾನುವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ನಮ್ಮ ತರಗತಿ ಸ್ಟಾರ್ಟ್ ಆಗುತ್ತೆ. ವನಿತಾ ಸಮಾಜ ದಾವಣಗೆರೆನಲ್ಲಿ. ಅರ್ಥ ಆಯ್ತಲ್ವಾ? ಸೊ ತರಗತಿಗೆ ಯಾರು ಬೇಕಾದ್ರೂ ಅವ್ರು ಬಂದು ನೇರವಾಗಿ ತರಗತಿಗೆ ಸೇರ್ಕೋಬಹುದು, ಯಾರು ಬೇಕಾದ್ರೂ ಸೇರ್ಕೋಬಹುದು, ಯಾರು ಬೇಕಾದ್ರೂ ಕಲಿಬಹುದು. ಇಂಥವ್ರೇ ಬರಬೇಕು, ಇಂಥವ್ರು ಬರಬಾರದು ಅನ್ನೋದು ಯಾವುದು ಇಲ್ಲ. ಯಾರು ಬೇಕಾದ್ರೂ ಬನ್ನಿ, ಯಾರು ಬೇಕಾದ್ರೂ ಸೇರ್ಕೊಳ್ಳಿ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತದೆ. ಸಂಜೆ 5 ಗಂಟೆ ತನಕ ನಮ್ಮ ತರಗತಿ, ನೇರ ತರಗತಿ ನಡೀತದೆ. ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಿದ್ರೆ, ಇದಂದ್ರೆ ನಾನು ಬಹಳಷ್ಟು ಮಾಹಿತಿ ಹಂಚ್ಕೊಂಡಿದ್ದೀನಿ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ರೆ ನಮ್ಮ ಕಚೇರಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.